ಅಮ್ಮ, ಶಾರದಕ್ಕ ನಿಮ್ಗೇನು ಪ್ರಶ್ನೆನೂ ಕೇಳಬೇಡ ಅಂತ ಹೇಳಿದ್ರು ನನ್ನಿಂದ ತಡೆಯೋಕ್ಕಾಯ್ತಿಲ್ಲ. ಅಲ್ಲಮ್ಮ, ಊರ್ನಾಗೆ ಎಷ್ಟೊಂದೆಲ್ಲ ಜಾಗ ಐತೆ, ಅದೆಲ್ಲ ಬಿಟ್ಟು ಕರೆಕ್ಟಾಗಿ ದೊಡ್ಡ ಮನೆಗೆ ಬಂದಿದ್ದೀರಲ್ಲ, ಅದೆಂಗೆ? ಪಾರ್ವತಿ, ನಾವಿಬ್ರು ಆ ಫೋಟೋದಲ್ಲಿ ಹೇಗೆ ಜೊತೆಗಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದೀಯಾ? ನನಗೆ ನೀನೇನಾಗಬೇಕು ಗೊತ್ತಾ? ನೀವಾಗೆ ಕೇಳ್ಕೊಂಡು ಹೋದ್ರಾ? ಹೆಂಗೆ ಕೇಳ್ಕೊಂಡು ಹೋದ್ರಿ? ಅಲ್ಲ, ಏನಂತ ಕೇಳ್ಕೊಂಡು ಹೋದ್ರಿ? ಅಮ್ಮ, ನಾನು ಈಟೆಲ್ಲ ಕೇಳ್ತೇವನಿ, ನೀವೇನು ಮಾತಾಡ್ತಾನೆ ಇಲ್ಲ. ಸಾರಿ ಬಿಡಿ, ಆಯಿತು. ಇನ್ಮ್ಯಾಕೆ ಎಲ್ಲಾದರೂ ಹೋಗ್ಬೇಕಾದ್ರೆ ನನ್ನ ಕೇಳಿ, ಹಾಂ? ಅಥವಾ ಯಾರಿಗಾನ ಹೇಳ್ಬಿಟ್ಟೋಗಿ, ಸರಿನಾ? ಮಂಜ, ಹಾಂ, ನಾನು ದೇವಸ್ಥಾನಕ್ಕೆ ಹೋಗಬೇಕು, ಕರ್ಕೊಂಡು ಹೋಗ್ತೀಯಾ? ದೇವಸ್ಥಾನಕ್ಕ? ಸರಿ ಅಮ್ಮ, ಬನ್ನಿ ಹೋಗಮ್ಮ. ಅಷ್ಟೇ ಅಲ್ಲ, ನನ್ನ ಮೇಲೆ ಲಂಚದ ಆರೋಪ ಹೊರಿಸಿದ್ದು, ಅಶೋಕ್ ಅವರು ನಿಮ್ಮ ವಿರುದ್ಧ ಮಾತಾಡೋ ಹಾಗೆ ಮಾಡಿದ್ದು, ಬಾಸ್ಗೆ ಮತ್ತು ಬರ್ಸಿದ್ದು, ಬೆಂಗಳೂರಲ್ಲಿ ನಿಮ್ಮನ್ನು ಕಿಡ್ನಾಪ್ ಮಾಡಿಸಿದ್ದು, ಎಲ್ಲನೂ ನಂದಿತಾ ಅವರೇ ಮಾಡಿದ್ದು. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ರಾಮು ಅವರೇ, ನಮ್ಮನ್ನು ತುಳಿದು ನಾವು ಅನುಭವಿಸ್ತಾ ಇದ್ರೆ ಅವರಲ್ಲಿ ನಗ್ತಾ ಸಂತೋಷ ಪಡ್ತಿದಾರಲ್ಲ, ಅವ್ರಿಗೆ ತಿರುಗೇಟ್ ಕೊಡೋ ಹಾಗೆ ನಾವು ಬದುಕು ತೋರಿಸ್ಬೇಕು ರಾಮು ಅವರೇ. ಇನ್ಮೇಲೆ ನೀವು ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು, ನಾವು ತಲೆ ಎತ್ತಿ ಬದುಕಬೇಕು ರಾಮು ಅವರೇ. ನನ್ನ ಗಂಡನ ಬಗ್ಗೆ ಯಾರು ಒಬ್ರು ಕೆಟ್ಟಾಗಿ ಮಾತಾಡೋದನ್ನ ನಾನು ಕೇಳಿಸ್ಕೋಬಾರ್ದು. ಛಲ ತೊಟ್ಟು ನಾವು ಸಾಧಿಸಿ ತೋರಿಸ್ಬೇಕು ರಾಮು ಅವರೇ. ಇದನ್ನೆಲ್ಲ ಮಾಡ್ತೀವಿ ಅಂತ ನನ್ನ ಮೇಲೆ ಆಣೆ ಇಟ್ಟು ಹೇಳಿ ರಾಮು ಅವರೇ.